ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಟಾಕ್ಸಿಕ್ ಸಿನಿಮಾದಿಂದ ಎರಡನೇ ಹಾಡು ಮನಮೋಹಕ ಹಾಡು ರಿಲೀಸ್ ಆಗಿದೆ. ಮಿಂಚೊಂದು ಎದೆ ತುಂಬ ನಡೆದಾಡಿ ಮರೆಯಾದಂತೆ ಅನ್ನುವಂತಹ ಸಾಲುಗಳಿಂದ ಈ ಹಾಡು ಶುರುವಾಗುತ್ತೆ. ಈ ಹಾಡು ನೋಡಿದಾಗ ನನಗೂ ಕೂಡ ಅದೇ ತರಹದ ಎಕ್ಸ್ಪೀರಿಯನ್ಸ್ ಆಯಿತು. ಕೇಳಿದ ಕೂಡಲೇ ಕೆಲವೊಂದಷ್ಟು ಹಾಡುಗಳು ಇಷ್ಟ ಆಗಿಬಿಡುತ್ತೆ. ಆ ಥರದ್ದೇ ಒಂದು ಹಾಡಿದು. ಡೆಫಿನೆಟ್ಲಿ ತಬಾಹಿ ಹಾಡಿಗಿಂತ ಈ ಹಾಡು ಬಹಳ ಬೇಗ ನನಗೆ ಅಪೀಲ್ ಆಯಿತು. ಸ್ನೇಹಿತರೆ, ಇದಾದಮೇಲೆ ನಾನು ಈ ಹಾಡು ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಆದರೆ ಈ ಕೂಡಲೇ ಆಗಿ, ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಇನ್ಫ್ಯಾಕ್ಟ್ ನಿನ್ನೆ ಈ ಹಾಡಿನ ಅನೌನ್ಸ್ಮೆಂಟ್ ಆದಾಗ ಈಸ್ ಮೋನೋಗ್ಯಾಮಿ ಈಸ್ ದ ಲಾ ಆಫ್ ಹಾರ್ಟ್ ಆರ್ ಆಫ್ ಸೊಸೈಟಿ ಅನ್ನೋ ಥರದ್ದೊಂದು ಕ್ಯಾಪ್ಷನ್ ಹಾಕಿದರು. ಅದನ್ನು ನೋಡಿದಾಗಲೇ ಟಾಕ್ಸಿಕ್ ಒಂದು ರೆಗ್ಯುಲರ್ ಫಾರ್ಮ್ಯಾಟ್ನ ಸಿನಿಮಾ ಅಲ್ಲ ಅಂತ ನನಗೆ ಆಗಲೇ ಅನ್ನಿಸ್ಬಿಡ್ತು. ಆ್ಯಂಡ್ ಈ ಹಾಡು ಬಹುಶಃ ತಬಾಹಿ ಹಾಡಿಗಿಂತ ಸೆನ್ಶುವಲ್ ಆಗಿರುತ್ತೆ ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ನನಗಿತ್ತು. ಬಟ್ ಹಾಡನ್ನು ನೋಡಿದ ಮೇಲೆ ನನ್ನ ಅಭಿಪ್ರಾಯ ಬದಲಾಗಿ ಹೋಯಿತು. ನಿಜವಾದ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಈ ಹಾಡಿನಲ್ಲಿ ಪಿಕ್ಚರೈಸ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ದೀರಾ, ಯಶ್ ಮತ್ತು ಕಿಯಾರಾ ಮಧ್ಯೆ ತಬಾಹಿ ಹಾಡಿನಲ್ಲಿ ಇದ್ದಂತಹ ಒಂದು ಕೆಮಿಸ್ಟ್ರಿನೇ ಬೇರೆ, ಅದರ ಸ್ಟ್ಯಾಂಡರ್ಡ್ಸೇ ಬೇರೆ. ಇಲ್ಲಿ ಈ ಹಾಡಲ್ಲಿ ತಾರಾ ಸುತರಿಯಾ ಮತ್ತು ಯಶ್ ಅವರ ಕಾಂಬಿನೇಷನ್ ಕೊಡ್ತಾ ಇರುವಂತಹ ಕಿಕ್ಕೇ ಬೇರೆ. ಯಶ್ ಮತ್ತು ಕಿಯಾರಾ ರೊಮ್ಯಾಂಟಿಕ್ ಡೈನಮಿಕ್ಸಿಗೂ ಯಶ್ ಮತ್ತು ತಾರಾ ಸುತರಿಯಾ ಡೈನಮಿಕ್ಸಿಗೂ ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇದೆ. ಅದನ್ನು ಯಶ್ ಅವರು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಈ ಹಾಡು ನೋಡಿದ ಮೇಲಂತೂ ಇದುವರೆಗೂ ನೋಡಿರೋದಂತಹ ಯಶ್ ಅವರನ್ನು ನಾವು ಈ ಟಾಕ್ಸಿಕ್ ಸಿನಿಮಾದಲ್ಲಿ ನೋಡಬಹುದು ಅಂತ ನನಗಂತೂ ನಂಬಿಕೆ ಬಂತು. ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಈ ಹಾಡಿನಲ್ಲಿ ಬರೀ ಪ್ರೀತಿ ಮಾತ್ರ ತೋರಿಸಿಲ್ಲ, ಎರಡು ಪ್ರೀತಿಸಿದ ಹೃದಯಗಳ ಅಗಲಿಕೆ ಕೂಡ ಇದರಲ್ಲಿ ತೋರಿಸಿದ್ದಾರೆ. ರಾಯನ ಕೇರ್ ಫ್ರೀ ಅವತಾರ ಅಥವಾ ಕೇರ್ ಫ್ರೀ ಆ್ಯಟಿಟ್ಯೂಡ್ ಈ ಹಾಡಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಅದನ್ನು ಹೊರಗೆ ತರೋದು ನಾಡಿಯಾ ಅಲ್ಲ, ರೆಬೆಕಾ ಮಾತ್ರ ಅನ್ನುವಂತಹ ಸೂಚನೆ ಕೂಡ ಈ ಹಾಡಲ್ಲಿ ಕೊಟ್ಟ ಹಾಗಿದೆ. ಆ್ಯಂಡ್ ರಾಯ ಮತ್ತು ನಾಡಿಯಾ ನಡುವಿನ ಪ್ರೀತಿಗೂ ರಾಯ ಮತ್ತು ರೆಬೆಕಾ ನಡುವಿನ ಪ್ರೀತಿಗೂ ಬಹಳ ವ್ಯತ್ಯಾಸ ಇದೆ. ರಾಯ ಮತ್ತು ನಾಡಿಯಾ ಪ್ರೀತಿಲಿ ಅಂದ ಚಂದ ನೋಡಿ ರಾಯ ಅಟ್ರ್ಯಾಕ್ಟ್ ಆಗಿದ್ದಾನೆ ಅಂತ ಜಾಸ್ತಿ ಅನ್ನಿಸ್ತಾ ಇತ್ತು. ಆದರೆ ಈ ರಾಯ ಮತ್ತು ರೆಬೆಕಾ ಪ್ರೀತಿಲಿ ಸಾಕಷ್ಟು ಎಮೋಷನ್ಸ್ ಕಾಣಿಸ್ತಾ ಇದೆ, ಸಾಕಷ್ಟು ಲೇಯರ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ಟಾಕ್ಸಿಕ್ ಸ್ಟೋರಿ ಯಾವ ಥರ ಇರುತ್ತೆ ಅಂತ ನನಗಂತೂ ಇಲ್ಲಿ ತನಕ ಗೊತ್ತಾಗಿಲ್ಲ. ಈ ಒಂದು ಪ್ರಪಂಚದಲ್ಲಿ, ಟಾಕ್ಸಿಕ್ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಡೆಫಿನೆಟ್ಲಿ ಗೊತ್ತಿಲ್ಲ. ಆದರೂ ಕೂಡ ಯಶ್ ಮತ್ತು ನಯನತಾರಾ ಅವರನ್ನು ಒಟ್ಟಿಗೆ ಒಂದೇ ಫ್ರೇಮ್ನಲ್ಲಿ ನೋಡುವಾಗ ಅವರಿಬ್ಬರ ಎಮೋಷನ್ಸ್ ಈಗಲೇ ಕನೆಕ್ಟ್ ಆಗ್ತಾ ಇದೆ. ಆ್ಯಂಡ್ ಈ ಹಾಡಲ್ಲಿ ಕಿಯಾರಾ ಕೂಡ ಬರ್ತಾರೆ. ಕಣ್ಣಲ್ಲೇ ಒಂದು ಸಣ್ಣ ಮೊಮೆಂಟ್ ಕೂಡ ಅವರು ಶೇರ್ ಮಾಡ್ತಾರೆ ಯಶ್ ಅವ್ರ ಜೊತೆಗೆ. ಅದು ಕೂಡ ಬೇರೆ ಏನೋ ಕತೆ ಹೇಳ್ತಾ ಇದೆ. ಒಟ್ಟಿನಲ್ಲಿ ನಾವು ಇಲ್ಲಿ ತನಕ ಟಾಕ್ಸಿಕ್ ಸಿನಿಮಾ ಬಗ್ಗೆ ಅಂದ್ಕೊಳ್ತಾ ಇರೋದೇ ಬೇರೆ, ಬಟ್ ಈ ಟೀಮ್ನವರು ತಯಾರು ಮಾಡಿರೋದೇ ಬೇರೆ ಅಂತ ಈ ಹಾಡು ನೋಡಿದ ಮೇಲೆ ನನಗನ್ನಿಸ್ತಾ ಇದೆ. ಹಾಗೆಯೇ ಈ ಹಾಡನ್ನು ಕಂಪೋಸ್ ಮಾಡಿರೋದು ತನಿಷ್ಕ್ ಬಗ್ಚಿ ಅವರು, ಬಾಲಿವುಡ್ನ ಬಹುದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅವರು. ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಬಟ್ ಒಂದು ಬಾಲಿವುಡ್ ಡಿಶ್ ಟಚ್ ಅಂತೂ ಈ ಹಾಡಿನಲ್ಲಿ ಕಾಣಿಸ್ತಾ ಇದೆ. ಹಾಗೆಯೇ ಈ ಹಾಡನ್ನು ಹಾಡಿರೋದು ಸಿದ್ಧಾರ್ಥ್ ಬಸ್ರೂರವರು, ಕನ್ನಡದವರು. ಇನ್ಫ್ಯಾಕ್ಟ್ 5 ಭಾಷೆಗಳಲ್ಲಿ ಸಿದ್ಧಾರ್ಥ್ ಬಸ್ರೂರವರೇ ಹಾಡನ್ನು ಹಾಡಿದ್ದಾರೆ. ತಬಾಹಿ ಹಾಡನ್ನು ಆ್ಯಕ್ಚುಲಿ ವಿಶಾಲ್ ಮಿಶ್ರಾ ಅವರು ಎಲ್ಲ ಭಾಷೆಗಳಲ್ಲೂ ಹಾಡಿದರು. ಈ ಹಾಡನ್ನು, ಮನಮೋಹಕ ಹಾಡನ್ನು, ಎಲ್ಲ ಭಾಷೆಯಲ್ಲೂ ಸಿದ್ಧಾರ್ಥ್ ಬಸ್ರೂರವರೇ ಹಾಡಿದ್ದಾರೆ. ಇನ್ನು ನಮ್ಮ ಕನ್ನಡ ಹಾಡಿನ ಸಾಹಿತ್ಯ ಬರೆದಿರೋದು ಪ್ರಮೋದ್ ಮರವಂತೆ ಅವರು. ಬಹಳ ಮನಮುಟ್ಟುವ ಹಾಗೆ ಸಾಹಿತ್ಯವನ್ನು ಬರೆದಿದ್ದಾರೆ. ಇದೇ ಕಣ್ಮುಂದೆ ಇದೇ ಹೂಬನ, ಎದೆಯಲ್ಲಿ ಯಾಕಿ ಭೂಕಂಪನ, ಇದೊಂಥರ ಹೊಸ ಜೀವನ, ನನ್ನಲ್ಲೇ ಸತ್ತು ಹುಟ್ಟುವೆನು ದಿನ. ಈ ತರಹದ ಸಾಲುಗಳು ತುಂಬ ಇಷ್ಟ ಆಯಿತು. ಐ ಥಿಂಕ್ ಯಶ್ ಅವರಿಗೆ ಮೊದಲನೇ ಸಲ ಪ್ರಮೋದ್ ಮರವಂತೆ ಅವರು ಒಂದು ಫಿಲಮ್ಗೆ ಸಾಹಿತ್ಯ ಬರೆದಿದ್ದಾರೆ ಅಂತ ಅಂದ್ಕೊಳ್ತೀನಿ. ಅಕಸ್ಮಾತ್ ತಪ್ಪಿದರೆ ದಯವಿಟ್ಟು ಕರೆಕ್ಟ್ ಮಾಡಿ. ಅದು ಬಿಟ್ಟರೆ ಹಾಡಿನ ವಿಜುವಲ್ಸು, ಏಸ್ಥೆಟಿಕ್ಸು, DOP ಕೆಲಸ ಆಗಿರಬಹುದು, ಮತ್ತು ಪ್ರತಿಯೊಂದು ಫ್ರೇಮ್ ಕೂಡ ಆ್ಯಸ್ ಯೂಶ್ವಲ್ ಟಾಪ್ ನಾಚ್ ಆಗಿದೆ. ತಾರಾ ಸುತರಿಯಾ ಅವರನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆದರೆ ಈ ಹಾಡಿನ ಶೋ ಸ್ಟೀಲರ್ ಮಾತ್ರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರೇ. ಒಂದೊಂದು ಸೆಗ್ಮೆಂಟಲ್ಲೂ ಅವರು ಸಖತ್ತಾಗಿ ಕಾಣ್ತಾರೆ. ಆ ಔಟ್ಫಿಟ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಸಖತ್ತಾಗಿ ಅವ್ರಿಗೆ ಸೂಟ್ ಆಗ್ತಾ ಇದೆ. ಮತ್ತು ಲೀನ್ ಮಸಲ್ ಅಂದರೆ ಲೀನ್ ಆಗಿರೋದು ಎವಿಡೆಂಟಾಗಿ ಗೊತ್ತಾಗ್ತಾ ಇದೆ. ಎಸ್ಪೆಷಲಿ ಮಳೆಯಲ್ಲಿ ನೆನ್ಕೊಂಡು ಬಂದು ಸಿಗರೆಟ್ ಹಚ್ಕೊಳ್ಳುವಂತಹ ಒಂದು ಸೀಕ್ವೆನ್ಸ್ ಬರುತ್ತಲ್ಲ, ಅದರಲ್ಲಂತೂ ಪಕ್ಕಾ ಹಾಲಿವುಡ್ ಹೀರೋ ಥರನೇ ಯಶ್ ಅವರು ಕಾಣಿಸ್ತಾರೆ. ಓವರಾಲ್ ಹಾಡಿನ ಪಿಕ್ಚರೈಸೇಷನ್ ಹಾಲಿವುಡ್ ಸ್ಟ್ಯಾಂಡರ್ಡ್ಸಲ್ಲೇ ಮೂಡ್ ಬಂದಿದೆ. ಆ್ಯಂಡ್ ಬೈ ದ ವೇ ಇನ್ನೊಂದು ವಿಷಯ,
ಮೋನೋಗ್ಯಾಮಿ ರಿಲೇಟೆಡ್ ಒಂದು ಪೋಸ್ಟ್ನ ನಿನ್ನೆ ಈ ಒಂದು ಹಾಡಿನ ಅನೌನ್ಸ್ಮೆಂಟ್ ಜೊತೆಗೆ ಚಿತ್ರತಂಡ ಹಂಚ್ಕೊಂಡಿತ್ತು. ಮೋನೋಗ್ಯಾಮಿ ಅಂತ ಹೇಳಿದ್ರೆ ಏಕಪತ್ನಿತ್ವ ಅನ್ನುವಂತಹ ಅರ್ಥ ಬರುತ್ತೆ. ಅಂದರೆ ಎಮೋಷನಲಿ, ಫಿಸಿಕಲಿ, ಮೆಂಟಲಿ ಒಬ್ಬರೇ ಪಾರ್ಟ್ನರ್ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಇರೋದು ಅನ್ನುವಂತಹ ಒಂದು ಅರ್ಥ ಅದು. ಈಗ ನೀವು ಹೇಳಿ, ಆಲ್ರೆಡಿ ನಾಡಿಯ ಜೊತೆಗೆ ಸಿಕ್ಕಲ್ಲಿ ಲವ್ ಮಾಡ್ತಾ ಇರುವಂತಹ ನಮ್ಮ ರಾಯ ಈಗ ಈ ರೆಬೆಕಾ ಜೊತೆಗೆ ಎಮೋಷನಲಿ ಕನೆಕ್ಟ್ ಆಗಿ ಸಿಕ್ಕಾಪಟ್ಟೆ ಪ್ಯೂರ್ ಲವ್ ಮಾಡ್ತಾ ಇದ್ದಾನೆ ಅನ್ನೋ ಥರ ಬಿಹೇವ್ ಮಾಡ್ತಾವನೆ. ಅದ್ರ ಜೊತೆಗೆ ಗ್ಯಾಪಲ್ಲಿ ಇಂಗ್ಲೀಷ್ ಹುಡುಗಿರ ಜೊತೆಗೂ ಕೂಡ ಕಾರಲ್ಲಿ ಮಾಡ್ತಾವನೆ. ಸೊ ಪ್ಲೀಸ್ ಯು ಗೈಸ್ ಕಮೆಂಟ್, ಈಸ್ ಮೋನೋಗ್ಯಾಮಿ ಇಸ್ ದ ಲಾ ಆಫ್ ಹಾರ್ಟ್ ಆರ್ ಆಫ್ ಸೊಸೈಟಿ? ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.